ಪೃಥ್ವಿ ತ್ವಯಾಧೃತ ಲೋಕಾಹ ದೇವಿತ್ವಂ ವಿಷ್ಣುನಾಧೃತ ಪಂಚಧಾರೆ ಮಾಂದೇವಿ ಪವಿತ್ರಂ ಕುರುಚಾಸನಂ ಅಂತ ಆಸನ ಶುದ್ಧಿಯನ್ನ ಮಾಡಿಕೊಳ್ಳಿಕ್ಕಾಗಿ ನಾವು ಹೇಳುವಂತಹ ಒಂದು ಮಂತ್ರ ಇದು. ಅರ್ಘ್ಯಪ್ರದಾನ ಎಲ್ಲ ಮುಗಿದ ಮೇಲೆ ಕೇಶವಾದಿ ನಾಮಗಳಿಂದ, ಶುಕ್ಲ ಪಕ್ಷದಲ್ಲಿ ಕೇಶವಾದಿ 12 ನಾಮಗಳಿಂದ, ಕೃಷ್ಣ ಪಕ್ಷದಲ್ಲಿ ಸಂಕರ್ಷಣಾದಿ 12 ನಾಮಗಳಿಂದ ತರ್ಪಣ ಇತ್ಯಾದಿಗಳನ್ನು ಕೊಟ್ಟ ಮೇಲೆ ಮೊದಲು ಆಸನ ಶುದ್ಧಿ ಮಾಡಿಕೊಂಡು ಮುಂದೆ ಭೂತೋಚ್ಚಾಟನ ಮಾಡಿ ಪಾಪಪುರುಷ ವಿಸರ್ಜನಾ ಇತ್ಯಾದಿಗಳನ್ನು ಮಾಡಿದ ಬಳಿಕ ಈ ಗಾಯತ್ರಿ ಜಪ ಇತ್ಯಾದಿಗಳನ್ನ ಮಾಡುವುದು ನಮಗೆ ಗೊತ್ತಿದೆ. ಅಲ್ಲಿ ಈ ಪೃಥ್ವಿ ತ್ವಯಾಧೃತಾಹ ಅನ್ನುವಂಥ ಈ ಒಂದು ಮಂತ್ರಕ್ಕೆ ಮೇರು ಪೃಷ್ಠ ಅಂತ ಅನ್ನುವನೊಬ್ಬ ಋಷಿ, ಸುತಲ ಅಂತ ಅನ್ನೋದು ಅದರ ಛಂದಸ್ಸು, ಕೂರ್ಮ ಅನ್ನುವುದು ಅದರ ದೇವತ. ಈ ಮಂತ್ರ ದೇವತಾ ಇತ್ಯಾದಿಗಳ ಕುರಿತಾಗಿ ಒಬ್ಬೊಬ್ಬರು ಬೇರೆ ಬೇರೆ ಅಭಿಪ್ರಾಯಗಳನ್ನೇ ಹೇಳ್ತಾರೆ. ಈ ಸುತಲ ಅಂತ ಅನ್ನೋದೊಂದು ಛಂದಸ್ಸು ಇದೆಯೋ ಹೇಗೆ ಅನ್ನೋದ್ರ ಬಗ್ಗೆ ಎಲ್ಲ ಬೇರೆ ಬೇರೆ ಅಭಿಪ್ರಾಯಗಳನ್ನು ಹೇಳ್ತಾರೆ. ಅಭಿಪ್ರಾಯಗಳು ಆ ಕಡೆ ಇರಲಿ, ಅಂತೂ ಹೀಗೊಂದು ಕಂಡು ಬಂದಿದೆ. ಅದನ್ನ ಈಗ ಹೇಳುವುದನ್ನ ನಾವು ಕೂಡ ರೂಢಿ ಮಾಡಿಕೊಂಡಿದ್ದೇವೆ. ಮತ್ತೆ ನಮಗೆ ಯಾವುದೇ ಒಂದು ಮಂತ್ರದ ಛಂದಸ್ಸು, ಋಷಿ ಇತ್ಯಾದಿಗಳ ಬಗ್ಗೆ ಏನಾದರೂ ಒಂದು ಗೊಂದಲ ಇದ್ದರೆ ಆಗ ಆ ಎಲ್ಲಾ ಮಂತ್ರಗಳಿಗೂ ಕೂಡ ಹಯಗ್ರೀವ ರೂಪನಾದ ಪರಮಾತ್ಮನೇ ಋಷಿ ಅಥವಾ ಚತುರ್ಮುಖ ಬ್ರಹ್ಮನೇ ಋಷಿ ಅಂತ ಹೇಳಿ ಅದನ್ನ ಆ ಮಂತ್ರದ ಪಠನವನ್ನ ನಾವು ಮುಂದುವರಿಸಬಹುದು. ಹೀಗೆ ಇಲ್ಲಿ ಕೂರ್ಮರೂಪಿಯಾದ ಭಗವಂತನೇ ದೇವತ, ಮತ್ತು ಸುತಲ ಅನ್ನುವುದು ಅದರ ಛಂದಸ್ಸು, ಮೇರುಪೃಷ್ಠ ಅನ್ನುವನವರ ಋಷಿ, ಹೀಗೆಲ್ಲ ಅದನ್ನು ಹೇಳಿ ಆಸನ ಶುದ್ಧಿಗಾಗಿ ಈ ಮಂತ್ರವನ್ನು ಉಪಯೋಗ ಮಾಡಬೇಕು ಅಂತ ಮುಂದೆ ಬಂದಿದೆ. ಆಸನವನ್ನು ಮುಟ್ಟಬೇಕಂತ ಈ ಮಂತ್ರವನ್ನು ಹೇಳಿ. ಆಸನದ ಬಗ್ಗೆ ನಮಗೆ ಹಿಂದೆ ಭಗವದ್ಗೀತಾ ಇತ್ಯಾದಿ ಕಡೆಗಳಲ್ಲಿ ಕೇಳಿ ಗೊತ್ತಿದೆ. ಚೈಲಾಜಿನ ಕುಶೋತ್ತರಂ, ಕೆಳಗೆ ದರ್ಭೆ, ಅದಾದ್ಮೇಲೆ ಕೃಷ್ಣಾಜಿನ, ಅದ್ರ ಮೇಲೆ ಬಟ್ಟೆ ಇತ್ಯಾದಿಗಳನ್ನು ಹಾಸ್ಕೋಬಹುದು. ಯಾವ್ದನ್ನ ಕೆಳಗೆ ಹಾಸ್ಕೋಬೇಕು, ಯಾವ್ದನ್ನ ಮೇಲೆ ಹಾಸ್ಕೋಬೇಕು ಅಂದ್ರೆ ಅವನವನಿಗೆ ಬಿಟ್ಟದ್ದು. ಅದರ ಮೇಲೆ ತನಗೆ ಯಾವುದು ಆಸನ, ಪದ್ಮಾಸನ, ಸುಖಾಸನ, ವೀರಾಸನ ಇತ್ಯಾದಿ ಯಾವ ಆಸನ ತನಗೆ ಹಿತಕರ ಅಂತ ಅನಿಸ್ತದೋ ಅಂಥ ಒಂದು ಆಸನವನ್ನು ಹಾಕೊಂಡು ಸಾಧಕನಾದವನು ತನ್ನ ಸಾಧನೆಯನ್ನ ಮುಂದುವರಿಸಬಹುದು. ಒಂದು ಪಾದ ತೊಡೆಯ ಮೇಲೆ, ಇನ್ನೊಂದು ಪಾದ ತೊಡೆಯ ಕೆಳಗಿದ್ರೆ ಅದಕ್ಕೆ ವೀರಾಸನ ಅಂತ ಕರೀತಾರೆ. ಎರಡೂ ಪಾದಗಳು ಮೇಲನೆ ಇದ್ರೆ ಅದು ಪದ್ಮಾಸನ, ಅದು ಗೊತ್ತಿದೆ ನಮ್ಗೆ. ಎರಡೂ ಪಾದಗಳು ಕೆಳಗಿದ್ರೆ, ಎರಡೂ ಪಾದಗಳು ಕೆಳಗೆ ಇವೆ, ಮೇಲೆ ನಮ್ಮ ತೊಡೆಗಳು ಮಾತ್ರ ಕಾಣುವಂತಿದ್ರೆ ಅದಕ್ಕೆ ಸ್ವಸ್ತಿಕಾಸನ ಅಂತ ಕರೀತಾರೆ. ಅದಕ್ಕೆ ಸುಖಾಸನ ಅಂತ ಕೂಡ ಹೇಳ್ತಾರೆ ಅಂತ ಹೇಳಿ ಬರ್ತದೆ. ಇಂಥ ಎಲ್ಲ ಆಸನಗಳಲ್ಲಿ ಕೂತ್ಕೊಂಡು ತನ್ನ ಸಾಧನೆಯನ್ನ ಮುಂದುವರಿಸಬೇಕು ಸಾಧಕನಾದವನು. ಪೃಥ್ವಿ ತ್ವಯಾಧೃತಾಹ ಲೋಕಾಹ, ಪೃಥ್ವಿ ದೇವತೆಯೇ ಎಲ್ಲರೂ ಕೂಡ ನಿನ್ನನ್ನ ಆಧರಿಸಿದ್ದಾರೆ. ನೀನು ಎಲ್ಲ ಲೋಕಗಳನ್ನು ಕೂಡ ಧರಿಸಿದ್ದೆ. ದೇವಿತ್ವಂ ವಿಷ್ಣುನಾಧೃತ, ಎಲ್ಲ ಲೋಕಗಳನ್ನು ನೀನು ಧರಿಸಿದ್ದೆ, ನಿನ್ನನ್ನು ವಿಷ್ಣು ಧರಿಸಿದ್ದಾನೆ. ತ್ವಂ ಮಾಂಸಧಾರೆಯ, ನೀನೀಗ ನನ್ನನ್ನು ಕೂಡ ಧರಿಸಬೇಕಾಗಿದೆ, ನನ್ನನ್ನು ಕೂಡ ಧರಿಸಬೇಕು. ಪವಿತ್ರಂ ಕುರಿತ ಆಸನಂ, ನಾನು ಕೂತ್ಕೊಂಡಿರುವಂತಹ ಈ ಆಸನವನ್ನ ನೀನು ಪವಿತ್ರ ಮಾಡುವಂತ ಕೂಡ ಆ ದೇವಿಯನ್ನ ಪ್ರಾರ್ಥಿಸಬೇಕು. ನಮಗೆ ಸಾಮಾನ್ಯವಾಗಿ ಗೊತ್ತಿರುವಂತೆ
ಈ ನಾವು ಕುತ್ಕೊಳ್ಳುವಂತಹ, ನಾವು ಉಪಯೋಗ ಮಾಡುವಂತಹ ಅನೇಕ ಜಾಗಗಳಲ್ಲಿ ಒಂದೊಂದು ಕಡೆ ಒಂದೊಂದು ರೀತಿಯಾದಂತಹ ವಾತಾವರಣ ಇರ್ತದೆ. ಕೆಲವು ಜಾಗಗಳಲ್ಲಿ ಅತ್ಯಂತ ಶುದ್ಧವಾದಂತಹ ಒಂದು ಪರಿಸರ, ಧ್ಯಾನ ಮಾಡ್ಲಿಕ್ಕೆ ಬೇಕಾದಂತಹ ಅನುಕೂಲ ಇರ್ತದೆ. ಎಲ್ಲಾ ಪ್ರದೇಶದಲ್ಲೂ ಹಾಗೆ ಇದ್ದೇ ಇರ್ತದೆ ಅಂತಿಲ್ಲ. ಕೆಲವು ಕಡೆ ಇರಬಹುದು, ಕೆಲವು ಕಡೆ ಇಲ್ಲದೇ ಇರಬಹುದು. ಕೆಲವು ಪರಿಸರಗಳಲ್ಲಿ ನಮಗೆ ಕೂತ್ಕೊಳ್ಳಿಕ್ಕೆ ಬೇಕಾದಂತಹ ಅನುಕೂಲ ಏನಾದರೂ ಇಲ್ಲದೆ ಹೋದ್ರೆ ಅಂತ ಸಂದರ್ಭದಲ್ಲಿ ನನ್ನ ಆಸನವನ್ನು ಪವಿತ್ರವನ್ನಾಗಿ ಮಾಡು, ಇಲ್ಲಿರುವಂತಹ ದೋಷಗಳನ್ನು ನೀನು ಕಳೆ, ಮತ್ತೆ ಧ್ಯಾನಕ್ಕೆ, ನನ್ನ ಸಾಧನೆಗೆ ಈ ಒಂದು ಪರಿಸರ ಅನುಕೂಲ ಆಗುವಂತೆ ನೀನು ಮಾಡುವಂತ ಆ ದೇವಿಯನ್ನ ಪ್ರಾರ್ಥಿಸಬೇಕು. ಅದು ಆ ಮಂತ್ರದ ಉದ್ದೇಶ. ಪೃಥ್ವಿಯನ್ನ ಪ್ರಾರ್ಥಿಸ್ತಾ ಇದ್ದೇವಾದ್ರೂ ಕೂಡ ಪೃಥ್ವಿಯಲ್ಲೇ ಪೃಥ್ವಿ ನಾಮಕನಾಗಿ ಭಗವಂತನೇ ಇದ್ದಾನಲ್ಲ, ಅವನನ್ನ ಪ್ರಾರ್ಥಿಸುವುದೇ ಉದ್ದೇಶ. ಹಿಂದೆ ಈ ಪೃಥ್ವಿ ಶಬ್ದದ ಅರ್ಥವನ್ನು ನಾವು ನೋಡಿದ್ದೇವೆ. ಪೃಥ್ವಿ ಎಂಬ ಭಗವಂತನ ರೂಪವೇ ಒಂದಿದೆ. ಚಾಂದೋಗ್ಯ ಉಪನಿಷತ್ನಲ್ಲಿ ಮತ್ತು ಅದರ ಭಾಷ್ಯದಲ್ಲಿ ಅವರ ಅರ್ಥವನ್ನೆಲ್ಲ ಹೇಳಿದ್ದಾರೆ. ಯಾವೈ ಸಾ ಗಾಯತ್ರಿ ಇಯಂ ವಾ ವಸಿ ಏಯಂ ಪೃಥ್ವಿ ಅಸ್ಯಾ ಹಿ ಇದಂ ಸರ್ವಂ ಭೂತಂ ಅಸ್ಯಾಂ ಹಿ ಇದಂ ಸರ್ವಂ ಭೂತಂ ಪ್ರತಿಷ್ಠಿತಂ ಏತಾಮೇವ ನಾತಿಶೀಯಂತೆ. ಪೃಥ್ವಿಯಲ್ಲಿ ಪೃಥ್ವಿ ಶಬ್ದವಾಚ್ಯನಾಗಿಯೇ ಭಗವಂತ ಇದ್ದಾನೆ. ಆ ಪೃಥ್ವಿಯಲ್ಲೇ ಈ ಜಗತ್ತೆಲ್ಲವೂ ಕೂಡ ಪೃಥ್ವಿ ಶಬ್ದವಾಚ್ಯನಾದ ಭಗವಂತನಲ್ಲೇ ಜಗತ್ತೆಲ್ಲವೂ ಆಶ್ರಯ ಪಡೆದಿದೆ. ಆ ಭಗವಂತನನ್ನ ಯಾರೂ ಕೂಡ ಮೀರಿ ಹೋಗಬಾರ್ದು, ಅವನನ್ನ ಅನಾದರ ಮಾಡಬಾರ್ದು, ತಿರಸ್ಕಾರ ಮಾಡಬಾರ್ದು. ಪೃಥುತ್ವ ಪೃಥ್ವಿ ನಾಮ, ಅವನು ವ್ಯಾಪ್ತನಾದ್ರಿಂದ ಅವನಿಗೆ ಪೃಥ್ವಿ ಅನ್ನುವಂಥ ಹೆಸರಿದೆ. ಪೃಥುತ್ವ ಪೃಥ್ವಿ ವಿಷ್ಣು ಅಂತ ಚಾಂದೋಗ್ಯ ಉಪನಿಷತ್ನಲ್ಲಿ ಎರಡು ಕಡೆ ಅವನು ಪೃಥುವಾದ್ರಿಂದ ಪೃಥ್ವಿ ಅನ್ನುವಂಥ ಒಂದು ನಿರೂಪಣೆ ಬಂದಿದೆ. ವಿಷ್ಣು ಹಿ ಪೃಥ್ವಿ ಸಂಸ್ಥೆ ಜಗತ್ ಸರ್ವಂ ಪ್ರತಿಷ್ಠಿತಂ, ಚಾಂದೋಗ್ಯ ಉಪನಿಷತ್ತಿನ ಒಂದು ಭಾಗ ಇದೆಲ್ಲ. ಆ ಚಾಂದೋಗ್ಯ ಉಪನಿಷತ್ನಲ್ಲಿ ಈಗ ನಾವು ನೋಡ್ತಿರುವಂತಹ ಇದೊಂದು ಭಾಗ 3ನೇ ಅಧ್ಯಾಯದ್ದು. ಅಲ್ಲಿ ಪೃಥ್ವಿ ಎಂಬ ಭಗವಂತನ ರೂಪದ ಉಪಾಸನೆ, ಗಾಯತ್ರಿ ಮಂತ್ರದಿಂದ ಇವೆಲ್ಲ ರೂಪಗಳು ಪ್ರತಿಪಾದ್ಯವಾಗಿವೆ. ಅಂತ ಒಂದು ರೂಪದ ಉಪಾಸನೆ ಇದೆ. ಸಯೇವ ಪೃಥ್ವೀ ನಾಮ ಪೃಥಿವ್ಯಾಮಪಿ ಸಂಸ್ಥಿತಃ ಸ್ತ್ರೀರೂಪಃ ಪೀತವರ್ಣಕಃ. ಪೃಥ್ವಿಯಲ್ಲಿ ಹಳದಿ ಬಣ್ಣದ ಆ ಭಗವಂತನ ರೂಪ ಇದೆ ಅಂತ ವರ್ಣಿಸಿದ್ದಾರೆ. ಪೃಥ್ವಿ ತ್ವಯಾಧೃತ ಲೋಕಃ ಅನ್ನುವ ಮಂತ್ರವನ್ನು ನಾವು ಹೇಳುವಾಗ ಭಗವಂತನ ಒಂದು ಹಳದಿ ಬಣ್ಣದ ಸ್ತ್ರೀ ರೂಪವನ್ನ ಆ ಸಂದರ್ಭದಲ್ಲಿ ನಾವು ಧ್ಯಾನಿಸಬೇಕು. ಛಾಂದೋಗ್ಯ ಉಪನಿಷತ್ನಲ್ಲಿ 3ನೇ ಅಧ್ಯಾಯ, ಆ 3ನೇ ಅಧ್ಯಾಯದಲ್ಲಿ ದಿಕ್ಕುಗಳಿಗೆ ಆಶ್ರಯವಾದಂತಹ ಭಗವಂತನ ಬಾಹುಗಳನ್ನ ವರ್ಣನೆ ಮಾಡುವಂತಹ ಒಂದು ಪ್ರಸಂಗ ಅದು. ಅದರ ಆ ಭಾಷ್ಯದಲ್ಲಿ ಪೃಥ್ವಿ ಅನ್ನೋದಕ್ಕೆ ಅರ್ಥ ಏನು ಅಂತ ಅನ್ನೋದನ್ನ ಹೇಳಿದ್ದಾರೆ. ಸ ಪೃಥ್ವ್ಯಾಂ ಪೃಥ್ವಿ ನಾಮ ಸ್ವಾತ್ಮಾನಂ ಪ್ರಥಯೇದ್ಯತಃ. ಪೃಥ್ವಿಯಲ್ಲಿ ಅವನಿದ್ದಾನೆ, ಅವನಿಗೆ ಪೃಥ್ವಿ ಅಂತ ಹೆಸರಾತು. ಯಾಕೆ ಅಂದ್ರೆ ವ್ಯಾಪ್ತ ಅನ್ನುವ ಅರ್ಥವನ್ನ ಬೇರೆ ಕಡೆ ಎಲ್ಲ ನೋಡೇ ಇದ್ದೇವೆ. ಇದೊಂದು ವಿಶಿಷ್ಟವಾದ ಅರ್ಥ. ಪ್ರಥಯತಿ ಇತಿ ಪೃಥ್ವಿ. ತನ್ನ ಬಗ್ಗೆ ಆತ ತಾನೇ ಹೇಳ್ಕೋಬೇಕು. ತನ್ನನ್ನು ಕುರಿತಾಗಿ ತಾನು ವರ್ಣನೆ ಮಾಡಿಕೊಂಡ್ರೆ ಜನರಿಗೆ ಏನಾದ್ರು ತಿಳಿದಿತ್ತು. ಇಲ್ಲದೆ ಹೋದ್ರೆ ಯಾರಿಗೂ ಕೂಡ ಏನು ತಿಳಿಯೋದು ಸಾಧ್ಯ ಇಲ್ಲ. ಹೀಗೆ ಆ ಪರಮಾತ್ಮನಿಗೆ ತನ್ನನ್ನು ತಾನೇ ತಿಳಿಸಿಕೊಡುವುದರಿಂದ ಅವನಿಗೆ ಪೃಥ್ವಿ ಅಂತ ಹೆಸರಿದೆ. ಇಂಥ ಪೃಥ್ವಿ ಶಬ್ದವಾಚನಾದ ಭಗವಂತನನ್ನ ಈ ಮಂತ್ರದ ಪ್ರಸಂಗದಲ್ಲಿ ನಾವು ಧ್ಯಾನಿಸಬೇಕು. ಪೃಥ್ವಿಯ ಕುರಿತಾಗಿ ಈ ಸಂಧ್ಯಾವಂದನದಲ್ಲಿ ನಾವು ನೋಡ್ತಾ ಇದ್ದೇವಲ್ಲ, ಇದೇ ಪ್ರಸಂಗದಲ್ಲಿ ಪೃಥ್ವಿಯ ಕುರಿತಾದ ಇನ್ನೊಂದು 2-3 ಉಲ್ಲೇಖಗಳನ್ನ ನೋಡಬೇಕು ಅಂತ ನನಗೆ ಅನಿಸಿತು. ಅದು ಮಹಾಭಾರತದಲ್ಲಿ ಬಂದಿರುವಂತಹ ಒಂದು ಉಲ್ಲೇಖ, ಮತ್ತೆ ಮಹಾನಾರಾಯಣ ಉಪನಿಷತ್ತಿನ ಒಂದು ಉಲ್ಲೇಖ. ನಾವು ಅದನ್ನು ಇಲ್ಲಿ
ಸಂಧ್ಯಾವಂದನದ ಪ್ರಸಂಗದಲ್ಲಿ ಹೇಳದೇ ಇರಬಹುದು, ಬೇರೆ ಪ್ರಸಂಗದಲ್ಲಿ ಅದನ್ನ ನಾವು ಹೇಳ್ಕೊಳ್ಳಬಹುದಾದಂತಹ ಒಂದು ಮಂತ್ರ ಅದು. ಒಂದು 2-3 ಶ್ಲೋಕಗಳಿವೆ. ನಾಮಾಸ್ಯ ಪ್ರಿಯದತ್ತೇತಿ ದೇವ್ಯಾ ಗುಹ್ಯಂ ಸನಾತನಂ ದಾನಂ ವಾ ಪ್ರಥವಾ ದಾನಂ ನಾಮಾಸ್ಯಾಹ ಪ್ರಥಮಂ ಪ್ರಿಯಂ. ಈ ಭೂದೇವಿಗೆ ಪ್ರಿಯದತ್ತ ಅಂತ ಹೆಸರಿದೆ. ಅತ್ಯಂತ ಪ್ರೀತಿ ಪಾತ್ರವಾದ ಹೆಸರು ಅಂತ ಅವಳಿಗೆ. ಇದು ಅನುಶಾಸನ ಪರ್ವದ 62ನೇ ಅಧ್ಯಾಯದಲ್ಲಿ 12ನೇ ಶ್ಲೋಕ. ಪ್ರಿಯದತ್ತ ಅಂತ ಅವಳಿಗೆ ಹೆಸರು ಯಾಕೆ? ದಾನಂವ ಅತಿ ಅಥವಾ ಆದಾನಂ, ಯಾರಾದರೂ ಪೃಥ್ವಿಯನ್ನ ಭೂಮಿಯನ್ನ ಮತ್ತೊಬ್ಬರಿಗೆ ದಾನ ಕೊಡುವುದಾದರೆ, ದಾನ ಕೊಡುವ ಕೆಲಸ ಮತ್ತು ದಾನ ಸ್ವೀಕಾರ ಮಾಡುವ ಕೆಲಸ. ನಾಮ ಅಸ್ಯಾಹ ಪ್ರಥಮಂ ಪ್ರಿಯಂ, ಇವೆರಡೂ ಕೂಡ ಅವಳಿಗೆ ಅತ್ಯಂತ ಪ್ರಿಯವಾದಂತಹ ಒಂದು ಕಾರ್ಯ. ಅದಕ್ಕಾಗಿ ಈ ಮಂತ್ರದಿಂದ, ಪ್ರಿಯದತ್ತ ಅನ್ನುವ ಮಂತ್ರದಿಂದ ಅವಳನ್ನು ಸ್ತುತಿಸಬೇಕು ಅಂತ ಹೇಳ್ತಾರೆ. ಅದೇ ಅಧ್ಯಾಯದ ಮತ್ತೂ ಒಂದು ಶ್ಲೋಕ, ಅದು ಮಾಮೇವಾದತ್ತ ಮಾಂದತ್ತ ಮಾಂ ಅವಾಪ್ಸ್ಯಥ ಅಸ್ಮಿನ್ ಲೋಕೆ ಪರೇಚೈವ ತದ್ದತ್ತಂ ಜಾಯತೆ ಪುನಃ ಅಂತ 35ನೇ ಶ್ಲೋಕ, 62ನೇ ಅಧ್ಯಾಯ ಅನುಶಾಸನ ಪರ್ವದ್ದು. ಭೂಮಿ ಹೀಗೆ ಹೇಳ್ತಾಳಂತೆ, ಇದಕ್ಕೆ ಭೂಮಿಗೀತ ಅಂತ ಕರೀತಾರೆ ಈ ಭಾಗಕ್ಕೆ. ಮಾಮೇವ ಆದತ್ತ, ನನ್ನನ್ನೇ ಸ್ವೀಕರಿಸಿ, ಯಾರು ದಾನ ಕೊಟ್ಟರೆ ಸ್ವೀಕರಿಸ್ರಿ, ನನ್ನನ್ನೇ ನೀವು ದಾನ ಕೊಡ್ರಿ, ನನ್ನನ್ನು ನೀವೀಗ ದಾನ ಕೊಟ್ರೆ ಮತ್ತೆ ನಿಮಗೆ ಇನ್ನೊಂದು ಜನ್ಮದಲ್ಲಿ ಭೂದಾನವೇ ಸಿಗ್ತದೆ. ಅಸ್ಮಿನ್ ಲೋಕೆ ಪರೇಚೈವ, ಈ ಜಗತ್ತಿನಲ್ಲಾಗಲಿ ಪರಲೋಕದಲ್ಲಾಗಲಿ ಯಾರಾದರೂ ಏನಾದರೂ ದಾನ ಕೊಟ್ರೆ ಆ ದಾನದ ಫಲವಾಗಿ ಐಹಿಕ ಸುಖವನ್ನ, ಪಾರತ್ರಿಕ ಸುಖವನ್ನ ಈ ಲೋಕದಲ್ಲಿ ಮತ್ತು ಪರಲೋಕದಲ್ಲಿ ಪಡೀತಾರೆ. ಅದಕ್ಕಾಗಿ ನನ್ನನ್ನೇ ದಾನ ಕೊಡ್ರು ಅಂತ ಆಕೆ ಹೇಳ್ಕೊತಾಳಂತೆ. ಇವೆರಡೂ ಶ್ಲೋಕಗಳು, ನಾಮಾಸ್ಯ ಪ್ರಿಯದತ್ತೇತಿ ಅನ್ನುವ ಶ್ಲೋಕ ಮತ್ತೆ ಮಾಮೇವಾದತ್ತ ಮಾಂದತ್ತ ಅನ್ನುವ ಶ್ಲೋಕ, ಎರಡೂ ಕೂಡ ಒಂದೇ ಅಧ್ಯಾಯದಲ್ಲಿ ಬಂದಿರುವಂತಹ ಶ್ಲೋಕಗಳು. ಈ ಎರಡೂ ಶ್ಲೋಕಗಳು ಶ್ರಾದ್ದದ ಸಂದರ್ಭದಲ್ಲಿ ಹೇಳಬೇಕಾದದ್ದು. ಆತರ ಹೇಳಿದ್ರೆ ಶ್ರಾದ್ದದ ಫಲ ಅಂತ ಅನ್ನೋದು ಹೆಚ್ಚಾಗ್ತದೆ ಅಂತ ವರ್ಣನೆ ಮಾಡ್ತಾರೆ. ಮತ್ತೆ ಅನುಶಾಸನ ಪರ್ವದಲ್ಲಿಯೇ 91ನೇ ಅಧ್ಯಾಯ ಒಂದಿದೆ, ಅಲ್ಲಿ 25ನೇ ಶ್ಲೋಕನೂ ಕೂಡ ಒಂದಿದೆ, ಅದನ್ನು ಶ್ರಾದ್ದದ ಸಂದರ್ಭದಲ್ಲಿ ಹೇಳಬೇಕಾದದ್ದು. ಸ್ತೋತವ್ಯಾಚೇಹ ಪೃಥ್ವಿ ನಿವಾಪಸ್ಯೇಹ ಧಾರಿಣಿ ವೈಷ್ಣವಿ ಕಾಶ್ಯಪಿ ಚೇತಿ ತಥೈವ ಇಹ ಅಕ್ಷಯೇತಿ ಚ. ಶ್ರಾದ್ದದ ಕಾಲದಲ್ಲಿ ಆ ಭೂಮಿಯನ್ನು ಧ್ಯಾನಿಸ್ಬೇಕು. ನಿವಾಪ ಅಂದ್ರೆ ಶ್ರಾದ್ದ. ಆ ಶ್ರಾದ್ದ ಪ್ರಕ್ರಿಯೆಗೆ ಆಧಾರಭೂತವಾದದ್ದು ಈ ಪೃಥ್ವಿ. ಆ ಪೃಥ್ವಿಯನ್ನು ವೈಷ್ಣವಿ ಎಂಬುದಾಗಿ, ವಿಷ್ಣು ಪತ್ನಿ ಎಂಬುದಾಗಿ, ಕಾಶ್ಯಪಿ, ಕಶ್ಯಪನಿಗೆ ಅವಳನ್ನು ದಾನ ಕೊಟ್ಟಿದ್ನಲ್ಲ ಪರಶುರಾಮ, ಅದಕ್ಕಾಗಿ ಕಶ್ಯಪನಿಗೆ ಸಂಬಂಧಪಟ್ಟವಳು. ಮತ್ತೆ ಅಕ್ಷಯವಾದಂತಹ ಫಲವನ್ನು ಕೊಡುವವಳು ಅಂತ ಅವನು ಪ್ರಾರ್ಥನೆ ಮಾಡಬೇಕು ಅಂತಿದೆ. ಹೀಗೆ ಈ 3 ಶ್ಲೋಕಗಳನ್ನ, ಪೃಥ್ವಿಯ ಕುರಿತಾಗಿ ಈ 3 ಶ್ಲೋಕಗಳೇನಿವೆ, ಈ 3 ಶ್ಲೋಕಗಳನ್ನು ಶ್ರಾದ್ದದಲ್ಲಿ ಹೇಳಬೇಕು ಅಂತ ಹೇಳ್ತಾರೆ. ಅದರಿಂದ ಶ್ರಾದ್ದದ ಫಲ ಹೆಚ್ಚಾಗ್ತದಂತೆ. ಸಂಧ್ಯಾವಂದನದಲ್ಲಿ ಪೃಥ್ವಿ ತ್ವಯಾಧೃತಾಲೋಕ ಅನ್ನುವುದನ್ನು ಕೂಡ ನಾವು ಹೇಳುವಾಗ, ಪೃಥ್ವಿದೇವಿ ನೀನೇ ನಮ್ಗೆಲ್ಲದಕ್ಕೂ ಕೂಡ ಆಧಾರವಾಗಿದ್ದಿ ಅಂತ ಅವಳನ್ನ ಸ್ತುತಿಸ್ತಾ ಇದ್ದೇವೆ. ಈ ಪ್ರಸಂಗದಲ್ಲಿಯೂ ಆ ಶ್ಲೋಕಗಳನ್ನು ಹೇಳಬಹುದು. ಅದಲ್ಲದೆ ಹೋದ್ರೆ ಶ್ರಾದ್ದಾದಿ ಪ್ರಸಂಗಗಳಲ್ಲಿ ಬೆಳಗ್ಗೆ ಎದ್ದು ಆ ಪೃಥ್ವಿಯನ್ನ ಸ್ತೋತ್ರ ಮಾಡುವಂತಹ ಪ್ರಸಂಗದಲ್ಲಿ ಕೂಡ ಇದನ್ನು ಹೇಳಬಹುದು. ಪೃಥ್ವಿ ಕುರಿತಾದಂತಹ ಎಲ್ಲಾ ಶ್ಲೋಕಗಳನ್ನು ಒಂದೇ ಪ್ರಸಂಗದಲ್ಲಿ ಹೇಳಬೇಕು ಅನ್ನೋ ಕಾರಣಕ್ಕಾಗಿ ಸಮುದ್ರ ವಸನೆಯ ದೇವಿ ಅನ್ನುವ ಶ್ಲೋಕ, ಖ್ಯಾತವಾದ ಶ್ಲೋಕ ಇದೆಯಲ್ಲ, ಸಮುದ್ರ ವಸನೆಯ ದೇವಿ ಪರ್ವತಸ್ಥನ ಮಂಡಿತೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ ಅನ್ನುವಂಥ ಮಂತ್ರವನ್ನು ಕೂಡ ಈಗ ನೆನಪು ಮಾಡ್ಕೊಳ್ಳೋಣ. ಈ ಪೃಥ್ವಿ ದೇವತೆಯೇ ನಿನಗೆ ಸಮುದ್ರವೇ ಒಂದು ಅಂಬರ, ಬಟ್ಟೆ, ಪರ್ವತಸ್ಥನ ಮಂಡಿತೆ, ಪರ್ವತಗಳೇ, ಭೂಮಿಯಲ್ಲಿರುವಂತಹ ದೊಡ್ಡ ದೊಡ್ಡ ಪರ್ವತಗಳೇ ನಿನ್ನ ಎದೆ, ವಿಷ್ಣು ಪತ್ನಿ, ಭಗವಂತನ ಪತ್ನಿ ನೀನು, ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ, ನಾನು ನಿನ್ನಲ್ಲಿ ಈಗ ಹೆಜ್ಜೆ ಇಡಬೇಕಾಗಿದೆ, ನೀನು ನನ್ನನ್ನು ಕ್ಷಮಿಸಬೇಕು ಅಂತ ಅಲ್ಲಿ ಕೇಳ್ಕೊಳ್ಳುವಂತಹ ಒಂದು ಮಂತ್ರ. ಮೃತ್ತಿಕೆ ಧಾರಯಿಷ್ಯಾಮಿ ಭಕ್ತ್ಯಾತ್ತಿ ಕೇಶವ ಪ್ರಿಯೆ ತ್ವಯಾ ಸ್ಪೃಷ್ಟೋ ಗಮಿಷ್ಯಾಮಿ ವಿಷ್ಣುಲೋಕಂ ಗತಸ್ಥರ ಅಂತ ಈ ಗೋಪಿಚಂದ್ರ ಹಚ್ಕೊಳ್ಳುವಾಗ ಮೃತ್ತಿಗೆಯನ್ನ ಪ್ರಾರ್ಥನೆ ಮಾಡುವಂತಹ ಒಂದು ಮಂತ್ರನೂ ಇದೆ.
ಪೃಥ್ವಿ ಕುರಿತಾಗಿ ಎಲ್ಲ ಕಡೆ ಎಲ್ಲಾ ಮಂತ್ರಗಳು ಒಂದೇ ಕಡೆ ಇರಲಿ ಅಂತ ಇದನ್ನು ಹೇಳ್ತಿದ್ದೇನೆ ಅಷ್ಟೆ. ಕೇಶವನಿಗೆ ಪ್ರಿಯವಾದಂತಹ ಕೇಶವನಿಗೆ ಪ್ರಿಯವಾದಂತಹ ಮೃತ್ತಿಕೆಯೇ ತ್ವಾಂ ನಿನ್ನನ್ನು ಭಕ್ತಿಯಿಂದ ಧಾರಯಿಷ್ಯಾಮಿ ಧರಿಸುತ್ತೇನೆ. ತ್ವಯಾ ನಿನ್ನಿಂದ ಸ್ಪೃಷ್ಟ ಮುಟ್ಟಲ್ಪಟ್ಟವನಾಗಿ ವಿಷ್ಣುಲೋಕವನ್ನು ತ್ವಯಾ ನಿನ್ನಿಂದ ಸ್ಪೃಷ್ಟ ಮುಟ್ಟಲ್ಪಟ್ಟವನಾಗಿ ಗತಃ ಜ್ಞಾನವನ್ನು ಪಡೆದವನಾಗಿ ತದ ಆವಾಗ ವಿಷ್ಣುಲೋಕವನ್ನು ಗಮಿಷ್ಯಾಮಿ ಹೋಗುತ್ತೇನೆ ಅಂತ ಇದೊಂದು ಶ್ಲೋಕ ಕೇಳಿ ಬರ್ತದೆ. ಎಲ್ಲಾ ಕಡೆ ಈ ಶ್ಲೋಕ ಏನಿಲ್ಲ. ಗೋಪೀಚಿಂತನ ಪಾಪಜ್ಞ ವಿಷ್ಣುದೇಹ ಸಮುದ್ಭವ ಚಕ್ರಾಂಕಿತ ನಮಸ್ತೆಸ್ತು ಧಾರಣಾನ್ ಮುಕ್ತಿದೋ ಭವ ಅಂತ ಮತ್ತೊಂದು ಶ್ಲೋಕ ಬೇರೆ ಕಡೆ ಅನೇಕ ಕಡೆ ಕೇಳಿ ಬರ್ತದೆ. ಪಾಪಜ್ಞ ಪಾಪವನ್ನು ಪರಿಹಾರ ಮಾಡುವಂತಹ ಗೋಪೀಚಂದನವೇ, ವಿಷ್ಣುದೇಹ ಸಮುದ್ಭವ ಭಗವಂತನ ಶರೀರದಿಂದ ಹುಟ್ಟಿದಂಥವನು ನೀನು, ಚಕ್ರಾಂಕಿತ ನೀನು ಚಕ್ರದ ಚಿಹ್ನವುಳ್ಳವನು, ನಮಸ್ತೆ ಅಸ್ತು ನಿನಗೆ ನನ್ನ ನಮಸ್ಕಾರ ಇರಲಿ, ಧಾರಣಾನ್ ಮುಕ್ತಿದೋ ಭವ ನಾನು ನಿನ್ನನ್ನು ಧರಿಸಿದ್ದೇನೆ, ಈ ಧರಿಸಿದ ಕಾರಣದಿಂದಾಗಿ ನೀನು ನನಗೆ ಮುಕ್ತಿಯನ್ನು ಕೊಡಬೇಕು ಅಂತ ಅದರ ಪ್ರಾರ್ಥನೆ. ಮಹಾನಾರಾಯಣ ಉಪನಿಷತ್ನಲ್ಲಿ ಅಶ್ವಕ್ರಾಂತೆ ರಥಕ್ರಾಂತೆ ವಿಷ್ಣುಕ್ರಾಂತೆ ವಸುಂಧರೆ ಶಿರಸಾ ಧಾರಯಿಷ್ಯಾಮಿ ರಕ್ಷಸ್ವಾಮಾಂ ಪದೇ ಪದೇ ಅಂತ ಒಂದು ಮಂತ್ರ ಇದೆ. ಅದನ್ನು ಕೂಡ ಭೂಮಿಯ ಸ್ತೋತ್ರಕ್ಕಾಗಿ ನಾವು ಹೇಳ್ಕೊಳ್ಬಹುದು. ಅಶ್ವಕ್ರಾಂತೆ ಅನೇಕ ಜನ ರಾಜರು ಇಲ್ಲಿ ಸಂಚಾರ ಮಾಡಿದ್ದಾರೆ. ರಾಜರ ರಥಗಳು ಕುದುರೆಗಳೆಲ್ಲ ನಿನ್ನ ಮೇಲೆ ಸಂಚಾರ ಮಾಡಿವೆ. ವಿಷ್ಣುಕ್ರಾಂತೆ ತ್ರಿವಿಕ್ರಮ ರೂಪಿಯಾದಂಥ ಭಗವಂತ ನಿನ್ನನ್ನ ಧರಿಸಿದ್ದಾನೆ. ಮೂರು ಹೆಜ್ಜೆಗಳಿಂದ ನಿನ್ನನ್ನು ಅಳೆದಿದ್ದಾನೆ. ಶಿರಸಾ ಧಾರಯಿಷ್ಯಾಮಿ ನನ್ನ ಶಿರಸ್ಸಿನಿಂದ ನಿನ್ನನ್ನು ನಾನು ಧರಿಸ್ತೇನೆ. ರಕ್ಷಸ್ವಮಾಂ ಪದೇ ಪದೇ ನನ್ನನ್ನು ನೀನು ರಕ್ಷಿಸುವಂತ ಆ ಮಂತ್ರದ ಒಂದು ಅರ್ಥ. ಈ ಮಂತ್ರಕ್ಕೆ ಇನ್ನೊಂದು ಅರ್ಥವನ್ನು ಹೇಳಬಹುದು ಅಂತ ನನಗೆ ಕಾಣಿಸ್ತದೆ. ಅಶ್ವ ಅಂದ್ರೆ ಕೇವಲ ರಾಜರ ಕುದುರೆಗಳಲ್ಲ. ರಾಜರ ಕುದುರೆಗಳು ರಥಗಳು ನಿನ್ನ ಮೇಲೆ ಓಡಾಡಿವೆ ಅಂತ ನಾವು ಆ ಪೃಥ್ವಿಯನ್ನು ಅನುಸಂಧಾನ ಮಾಡುವುದು ಶ್ರೇಷ್ಠವೇ, ಅದೇನಿಲ್ಲ ಅಂತಲ್ಲ. ಅಶ್ವ ಅಂದ್ರೆ ಕಾಟಕೋಪನಿಷತ್ತು ಹೇಳುವಂತೆ ಇಂದ್ರಿಯಾಣಿ ಹಯಾನಾಹು ವಿಷಯಾಸ್ತೇಷು ಗೋಚರಾನ್ ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವಚ. ನಮಗೆ ಸಂಬಂಧಪಟ್ಟ ಅರ್ಥವೊಂದನ್ನು ನಾವಿಲ್ಲಿ ಅನುಸಂಧಾನ ತಂದ್ಕೋಬೇಕಲ್ಲ. ಅದೇನು ಅಂದ್ರೆ ನಮ್ಮ ಇಂದ್ರಿಯಗಳೇ ಕುದುರೆಗಳು. ನಮ್ಮ ಇಂದ್ರಿಯಗಳಿಂದ ಕುದುರೆಗಳು ಈ ಭೂಮಿಯ ಮೇಲೆಲ್ಲ ಸಂಚಾರ ಮಾಡಿವೆ. ನಮ್ಮ 5 ಕರ್ಮೇಂದ್ರಿಯಗಳು 5 ಜ್ಞಾನೇಂದ್ರಿಯಗಳು ಏನನ್ನು ನೋಡುವುದಿದ್ರೂ ಈ ಭೂಮಿಯ ಮೇಲೇನೆ ಎಲ್ಲ ಕಡೆ ನೋಡ್ಬೇಕು. ನಮ್ಮ ಕಣ್ಣು, ಕಿವಿ, ಮೂಗು, ನಾಲಿಗೆ, ಕೈ, ಕಾಲು ಮೊದಲಾದಂತಹ ಕರ್ಮೇಂದ್ರಿಯಗಳು ಎಲ್ಲವೂ ಕೂಡ ಭೂಮಿಯ ಮೇಲಿರ್ತಕ್ಕಂತಹ ಅನೇಕ ವಿಷಯಗಳನ್ನ ನೋಡಿವೆ. ಅಲ್ಲೆಲ್ಲ ತಮ್ಮ ವ್ಯಾಪ್ತಿಗೆ ಸಾಧ್ಯವಾದಂತಹ ಎಲ್ಲಾ ಕಾರ್ಯಗಳನ್ನು ಮಾಡಿವೆ ನನ್ನ ಇಂದ್ರಿಯಗಳು. ಆದ್ರಿಂದ ಅಶ್ವಕ್ರಾಂತೆ ಅಂದ್ರೆ ಅಶ್ವ ಅಂದ್ರೆ ಇಂದ್ರಿಯಗಳು. ಆ ಇಂದ್ರಿಯಗಳಿಂದ ನನ್ನ ಇಂದ್ರಿಯಗಳಿಂದ ನೀನು ಮುಟ್ಟಲ್ಪಟ್ಟವಳು. ನನ್ನ ಇಂದ್ರಿಯಗಳಿಗೆ ಈ ಎಲ್ಲ ಕಾರ್ಯಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಆಗಿರುವುದು ನಿನ್ನಿಂದಲೇ ಅಂತ ಅದರ ತಾತ್ಪರ್ಯ. ರಥಕ್ರಾಂತೆ ನನ್ನ ಶರೀರವೇ ಒಂದು ರಥ. ಆ ರಥ ಸಂಚಾರ ಮಾಡ್ತಾ ಇರೋದು ಯಾವತ್ತೂ ಕೂಡ ನಿನ್ನ ಮೇಲೆ. ವಿಷ್ಣುಕ್ರಾಂತೆ ತ್ರಿವಿಕ್ರಮ ರೂಪಿಯಾದಂತಹ ಭಗವಂತ ನಿನ್ನ ಮೇಲೆ ಸಂಚಾರ ಮಾಡಿದ್ದಾನೆ, ನಿನ್ನನ್ನು ಅಳೆದಿದ್ದಾನೆ 3 ಹೆಜ್ಜೆಗಳಿಂದ ಅಂತ ಅನ್ನೋದೊಂದು ಅರ್ಥ ಆಯ್ತು. ಅದಲ್ಲದೆ ಮಹಾಭಾರತ ಮತ್ತೆ ಸರ್ವಮೂಲದಲ್ಲಿ ಈ ವಿಷ್ಣುವಿಗೂ ಭೂಮಿಗೂ ಇರುವಂತಹ ಒಂದು ಸಂಬಂಧವನ್ನು ವರ್ಣನೆ ಮಾಡ್ತಾರೆ. ಅದನ್ನು ನಾವು ನೋಡಬೇಕು. ಕ್ರಾಂತೆ ವಿಷ್ಣು ಬಲೆ ಶಕ್ರಃ ಅಂತ ಶಾಂತಿ ಪರ್ವದಲ್ಲಿ 239ನೇ ಶ್ಲೋಕ, 239ನೇ ಅಧ್ಯಾಯ, ಅಲ್ಲಿ 8ನೇ ಶ್ಲೋಕ. ಕ್ರಾಂತ ಅಂದ್ರೆ ನಮ್ಮೆಲ್ಲರ ನಡಿಗೆ. ಆ ನಡಿಗೆಯಲ್ಲಿ ವಿಷ್ಣು ಇದ್ದಾನೆ. ನಡಿಗೆಯಲ್ಲಿ ಅಥವಾ ಪಾದದಲ್ಲಿ ವಿಷ್ಣು ಇದ್ದಾನೆ. ಬಲದಲ್ಲಿ ಅಂದ್ರೆ ಭುಜಗಳಲ್ಲಿ ಇಂದ್ರ ಇದ್ದಾನೆ ಅಂತ ಆ ಶ್ಲೋಕ ಅಲ್ಲಿ ಹೇಳ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಗೀತಾ ತಾತ್ಪರ್ಯ 13ನೇ ಅಧ್ಯಾಯದ 27ನೇ ಶ್ಲೋಕದಲ್ಲಿ
ಯಾವ್ಯಾವ ದೇವತೆಗಳು ಯಾವ್ಯಾವನ್ನ ಅಭಿಮಾನಿಸ್ತಾರೆ ಅನ್ನೋದನ್ನು ವರ್ಣನೆ ಮಾಡುವಂತಹ ಒಂದು ಪ್ರಸಂಗ. ನಮ್ಮ ಕಾಲ್ನಡಿಗೆ ಪಾದದಲ್ಲಿ ವಿಷ್ಣು ಇದ್ದಾನೆ ಅಂತ ಮಹಾಭಾರತ ಹೇಳ್ತಲ್ಲ, ಕ್ರಾಂತ ಅಂತಾನೆ ಅಲ್ಲಿ ಶಬ್ದ ಪ್ರಯೋಗ ಮಾಡಿದೆ. ಮತ್ತೆ ವಿಷ್ಣು ಅನ್ನುವಂಥ ಒಂದು ಶಬ್ದವೇ ಅಲ್ಲಿಯೂ ಕೂಡ ಇದೆ. ಬಲೆ ಶಕ್ರಃ ಅದು ಮುಂದಿಂದಾಯ್ತು, ನಮ್ಗೆ ಅದು ಇಲ್ಲಿ ಸಂಬಂಧಪಟ್ಟದ್ದಲ್ಲ. ಭಾಗವತ ತಾತ್ಪರ್ಯದಲ್ಲಿಯೂ ಕೂಡ ಈ ವಿಷಯ ಇದೆ. ಅದಕ್ಕಿಂತ ಮುಂಚೆ ಗೀತಾ ತಾತ್ಪರ್ಯ ಏನು ಹೇಳ್ತಿದೆ ಅಂತ ಅನ್ನೋದನ್ನು ನೋಡೋಣ. ಶಚಿ ಸುತವು, ಇಂದ್ರ ಮತ್ತು ಶಚಿಯರ ಮಕ್ಕಳಾದಂಥ ಯಜ್ಞ ಮತ್ತು ಶಂಭು ಅಂತ ನೋಡಿದ್ರು. ಅದರಲ್ಲಿ ಆ ಯಜ್ಞನೇ ಜಯಂತ, ಶಂಭು ಅಂತನೂ ಮತ್ತೊಬ್ಬ. ಇವರಿಬ್ರು ಪಾದದ ದೇವತೆಗಳು. ಅವರಲ್ಲಿ ವಿಷ್ಣುವಿನ ಆವೇಶ ಇದೆ. ವಿಷ್ಣು ಅವರಲ್ಲಿ ಆವಿಷ್ಟನಾಗಿ ಪಾದಗಳನ್ನ ಮುನ್ನಡೆಸ್ತಾನೆ, ನಮ್ಮೆಲ್ಲರ ಪಾದಗಳನ್ನ. ಭಾಗವತ ತಾತ್ಪರ್ಯದಲ್ಲಿ ವಂದಿ ಪುರಾಣದ ಶ್ಲೋಕವೊಂದನ್ನು ಉದ್ಧರಿಸಿ ಹೀಗೆ ಹೇಳ್ತಾರೆ. ಅದು 2ನೇ ಸ್ಕಂಧ 5ನೇ ಅಧ್ಯಾಯ ಅಲ್ಲಿ 30ನೇ ಶ್ಲೋಕ. ಅವತೀರ್ಣ ಪದಾಂಗುಷ್ಟ ಮಧ್ಯಾಸ್ಥೆ ವಿಶ್ವಭುಗ್ ವಿಭು ಪಾದದೇವಸ್ತು ಯಜ್ಞೋನ್ಯ ತಂತವಿಷ್ಯ ಸ್ವಯಂ ಹರಿಹಿ ಸರ್ವಂ ವಿಧಾರೇನ್ ದೇಹೆ ವರ್ತತೆ ಅನಂತ ಶಕ್ತಿ ಧೃಕ್. ಅನೇಕ ದೇವತೆಗಳೆಲ್ಲ ಹೇಗೆ ಹುಟ್ಟಿದ್ರು ಅಂತ ವರ್ಣನೆ ಮಾಡುವಂತ ಪ್ರಸಂಗ ಅದು. ಅನಾದ್ಯನಂತೋಪಿ ಹರಿಹಿ, ಸ್ವತಃ ಭಗವಂತನಿಗೆ ಜನನ ಮರಣ ಇಲ್ಲ. ಆದರೂ ಈ ವೈಕಾರಿಕ ಅಹಂಕಾರದಿಂದ ಜನ್ಯರಾದಂತಹ ಇಂದ್ರಿಯಾಭಿಮಾನಿ ದೇವತೆಗಳ ನಡುವೆ ತಾನಿದ್ದು ಪಾದದಲ್ಲಿ ಇದ್ದಾನೆ, ಸರ್ವಪಾಲಕನಾಗಿದ್ದಾನೆ. ಪಾದಾಭಿಮಾನಿಯಾದಂತಹ ಮತ್ತೊಬ್ಬ ಇಂದ್ರಪುತ್ರನಾದ ಯಜ್ಞ ಅನ್ನೋನಿದ್ದಾನೆ. ಅವನ ಒಳಗೆ ಈತ ಇದ್ದು ಅವನನ್ನು ಪ್ರವೇಶಿಸಿ ತಾನು ಈ ಎಲ್ಲಾ ಕಾರ್ಯಗಳನ್ನು ಕೂಡ ಮಾಡ್ತಾನೆ, ಎಲ್ಲವನ್ನೂ ಧರಿಸಿದ್ದಾನೆ. ಸರ್ವಂ ವಿಧಾರಿಯನ್ ದೇಹೆ ವರ್ತತೆ ಅನಂತ ಶಕ್ತಿ ಧೃಕ್. ಹೀಗೆ ಆ ಪಾದದಲ್ಲಿ ಭಗವಂತ ಇದ್ದಾನೆ ಅಂತ ಅನ್ನೋದನ್ನ, ಪಾದ ನಡಿಗೆ ಅಲ್ಲಿ ಭಗವಂತ ಇದ್ದಾನೆ ಅಂತ ಅನ್ನೋದನ್ನ ಭಾಗವತ ತಾತ್ಪರ್ಯ ಮತ್ತೆ ಗೀತಾ ತಾತ್ಪರ್ಯ ಇವೆರಡೂ ವರ್ಣನೆ ಮಾಡಿವೆ. ವಿಷ್ಣುಕ್ರಾಂತೆ ಅನ್ನುವಂಥ ಈ ಮಹಾನಾರಾಯಣ ಉಪನಿಷತ್ತಿನ ಮಂತ್ರವನ್ನ ನಾವು ನೋಡುವಾಗ ವಿಷ್ಣುವಿನಿಂದ ನೀನು 3 ಬಾರಿ ಅಳೆಯಲ್ಪಟ್ಟವಳು ಅಂತ ಒಂದು ಅರ್ಥ ತಿಳ್ಕೊಳ್ಬಹುದು. ಆ ಅರ್ಥ ಮಹಾಭಾರತಕ್ಕೆ ಅನುಸಾರವಾಗಿ ಇದ್ದೇ ಇದೆ. ಮಹಾಭಾರತದ ಉದ್ಯೋಗ ಪರ್ವದಲ್ಲಿ 70ನೇ ಅಧ್ಯಾಯದಲ್ಲಿ ವಿಷ್ಣು ವಿಕ್ರಮಣಾತ್ ದೇವ, ವಿಕ್ರಮಣ ಮಾಡಿದ್ರಿಂದ 3 ಬಾರಿ ತ್ರಿವಿಕ್ರಮ ಅಂತಂದ್ರು, ವಿಕ್ರಮ ಅಂದ್ರು ಹೆಚ್ಚು ಕಡಿಮೆ ಅರ್ಥ ಒಂದೇ. ಕ್ರಮ ಅಂದ್ರೆ ಹೆಜ್ಜೆ ತಗೊಳ್ಳೋದು, ವಿಕ್ರಮ ಅಂದ್ರೆ ವಿಶಿಷ್ಟವಾದ ಹೆಜ್ಜೆ ಇಡುವುದು, ತ್ರಿವಿಕ್ರಮ ಅಂದ್ರೆ 3 ಹೆಜ್ಜೆಗಳನ್ನು ಇಡುವುದು. ವಿಕ್ರಮ ಮಾಡೋದ್ರಿಂದ ಇವನಿಗೆ ವಿಷ್ಣು ಅಂತ ಕರೀತಾರೆ ಅಂತ ಒಂದು ಅರ್ಥವನ್ನ ಅಲ್ಲಿ ಹೇಳಿದ್ದಾರೆ. ವಿಷ್ಣು ವಿಕ್ರಮಣಾತ್ ದೇವ ಅಂತ. ಹೀಗೆ ಭಗವಂತ ತಾನು ಅನೇಕ ವಿಕ್ರಮಗಳನ್ನು, ತ್ರಿವಿಕ್ರಮಗಳನ್ನು ಅವತಾರದಲ್ಲಿ ಮತ್ತೆ ಯಾವುದೇ ಕಾರ್ಯದಲ್ಲಿ ಆತ ಏನು ವಿಕ್ರಮಗಳನ್ನ, ಪರಾಕ್ರಮಗಳನ್ನು ತೋರಿಸಿದ್ದಾನೆ. ಅದರಿಂದ ಆತ ವಿಷ್ಣು ಅಂತ ಕರೆಸ್ಕೊಂಡಿದ್ದಾನೆ. ಮತ್ತೆ ಭೂಮಿಯೂ ಕೂಡ ವಿಷ್ಣು ಕ್ರಾಂತೆ, ಭಗವಂತನ ಆ ಕ್ರಮಣಕ್ಕೆ ಅವಳು ಒಳಗಾಗಿದ್ದಾಳೆ, ಇಲ್ಲಂತಲ್ಲ, ತ್ರಿವಿಕ್ರಮಾದಿ ರೂಪಗಳಲ್ಲಿ. ಅದಲ್ಲದೆ ನಾವು ಕೂಡ ಪಾದಗಳಿಂದ ಭೂಮಿ ಮೇಲೆ ಸಂಚಾರ ಮಾಡ್ತೀವಲ್ಲ, ಈ ಎಲ್ಲಾ ಪ್ರಸಂಗಗಳಲ್ಲಿಯೂ ಕೂಡ ಸಂಚಾರ ಮಾಡುವುದು ಭಗವಂತನೇ. ಭಗವಂತನ ಬಿಟ್ಟು ನಮಗೆ ಸಂಚಾರ ಮಾಡ್ಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ನಮ್ಮೊಳಗೆ ಯಜ್ಞ ಮತ್ತು ಶಂಭು ಅನ್ನುವಂತಹ 2 ದೇವತೆಗಳಿದ್ದಾರೆ, ಇಂದ್ರನ ಮಕ್ಕಳು. ಅವರೊಳಗೆ ಭಗವಂತ ಇದ್ದು, ವಿಷ್ಣು ರೂಪದಿಂದ ಅವರೊಳಗಿದ್ದು ಆತನು ಕೂಡ ಎಲ್ಲಾ ಕಾರ್ಯಗಳನ್ನ ಮಾಡ್ತಾ ಇದ್ದಾನೆ. ಪಾದೌತು ವಿಷ್ಣುನ ಆವಿಷ್ಟವು ಅಂತ ಗೀತಾ ತಾತ್ಪರ್ಯ ಹೇಳಿರುವುದು ಅದಕ್ಕಾಗಿ. ವಿಷ್ಣು ಎಂಬ ರೂಪದಿಂದ ಯಜ್ಞ ಶಂಭುಗಳನ್ನ ಆತ ಆವೇಶಿಸಿದ್ದಾನೆ, ಅವರೊಳಗಿದ್ದಾನೆ. ಅವರ ಮೂಲಕ ಈ ಚಲನೆಯನ್ನು ಮಾಡಿಸ್ತಾ ಇದ್ದಾನೆ, ನಮ್ಮ ಪಾದಗಳ ನಡಿಗೆಯನ್ನು ಮಾಡಿಸ್ತಾ ಇದ್ದಾನೆ ಅಂತ ಅರ್ಥ. ಹೀಗೆ ವಿಷ್ಣುಕ್ರಾಂತೆ, ಈ ಭೂಮಿಯು ವಿಷ್ಣುಕ್ರಾಂತವು ಅಂದ್ರೆ ಭಗವಂತನ ರೂಪಗಳಿಂದಲೂ ಸ್ವತಂತ್ರವಾಗಿ ಆಕೆ ಕ್ರಾಂತಳೆ. ಅದಲ್ಲದೆ ನಮ್ಮೊಳಗಿರುವ ಭಗವಂತನಿಂದಲೂ ಆಕೆ ಕ್ರಾಂತಳು. ಇದನ್ನು ನಾವು ವಿಷ್ಣುಕ್ರಾಂತಿ ಅನ್ನೋದ್ರಿಂದ ತಿಳ್ಕೋಬೇಕು.
ವಸುಂಧರೆ, ನೀನು ಭೂಮಿ ಸಂಪತ್ತನ್ನ ಧರಿಸಿದಂಥವಳು. ಶಿರಸಾ ಧಾರಯಿಷ್ಯಾಮಿ, ನಾನು ನನ್ನ ತಲೆಯಿಂದ ನಿನ್ನನ್ನು ಧರಿಸ್ತೇನೆ. ರಕ್ಷಸ್ವಮಾನ್ ಪದೇ ಪದೇ, ನನ್ನನ್ನು ನೀನು ಹೆಜ್ಜೆ ಹೆಜ್ಜೆಗೂ ಕೂಡ ಈ ಜಗತ್ತಿನಲ್ಲಿ ನಾನು ಇಡುವ ಹೆಜ್ಜೆಗಳು ತಪ್ಪದೇ ಇರುವಂತೆ, ಎಡವುದಿರುವಂತೆ ನೀನು ನನ್ನನ್ನು ನೋಡ್ಕೊಳ್ಬೇಕು. ಅದಲ್ಲದೆ ಶಾಸ್ತ್ರ ಮಾರ್ಗದಲ್ಲಿ ಶಾಸ್ತ್ರಾಧ್ಯಯನ ಮಾಡುವಾಗ, ಶಾಸ್ತ್ರ ವಿಚಾರ ಮಾಡುವಾಗ ಅಲ್ಲಿಯೂ ಕೂಡ ನಿನ್ನ ಸಹಾಯ ನನಗೆ ಬೇಕೇ ಬೇಕು ಅಂತ ಹೇಳ್ತಾರೆ. ಪೃಥ್ವಿ ಅಂದ್ರೆ 18 ಕಕ್ಷಾದಲ್ಲಿರುವಂತಹ ಪೃಥ್ವಿ ಒಬ್ಬಳು, ಮತ್ತೆ ಭಗವಂತನ ಪತ್ನಿಯಾದಂತಹ ಭೂ ಅಂತ ಒಬ್ಬಳಿದ್ದಾಳೆ. ಶ್ರೀದೇವಿ, ಭೂದೇವಿ, ದುರ್ಗಾ ಅಂತ ಭಗವಂತನಿಗೆ 3 ರೂಪಗಳು ಪತ್ನಿಯರಾಗಿವೆ. ಲಕ್ಷ್ಮೀದೇವಿ 3 ರೂಪಗಳವು. ಅವಳು ಕೂಡ ಪೃಥ್ವಿ ಎಂಬ ಶಬ್ದ ವಾಚ್ಯನೇ ಆಗಿದ್ದಾಳೆ. ಅವಳ ಒಳಗಿರುವಂತಹ ಭಗವಂತನೂ ಕೂಡ ಪೃಥ್ವಿ ಎಂಬ ಶಬ್ದದಿಂದ ವಾಚ್ಯನೇ ಆಗಿದ್ದಾನೆ. ರಕ್ಷಸ್ವಮಾನ್ ಪದೇ ಪದೇ, ಶಾಸ್ತ್ರ ಮಾರ್ಗದಲ್ಲಿ ನಾನು ಇಡುವಂತಹ ಹೆಜ್ಜೆಗಳು ತಪ್ಪದಿರಲಿ. ಶಾಸ್ತ್ರದ ಆ ಒಂದು ಸಂಪತ್ತು ವಸು, ಅದನ್ನು ನೀನು ಧಾರಣೆ ಮಾಡಿದ್ದೆ, ಆ ಸಂಪತ್ತನ್ನ ನೀನು ನನಗೆ ಕೊಡಬೇಕು ಅಂತ ಆ ಭೂಮಿಯನ್ನ, ಲಕ್ಷ್ಮೀದೇವಿಯನ್ನ ಮತ್ತು ಪರಮಾತ್ಮನನ್ನ ಕೇಳ್ಕೊಳ್ಬೇಕು. ನನ್ನ ದೇಹ ಒಬ್ಬ ರಥ, ಆ ರಥದ ಕುದುರೆಗಳಾದಂತಹ 5 ಜ್ಞಾನೇಂದ್ರಿಯ ಮತ್ತು 5 ಕರ್ಮೇಂದ್ರಿಯಗಳು ಯಾವತ್ತೂ ಕೂಡ ಶಾಸ್ತ್ರದ ಸೇವೆಗಾಗಿ, ಶಾಸ್ತ್ರದ ಶ್ರವಣ, ಮನನ, ಪಾಠ, ಪ್ರವಚನ ಇತ್ಯಾದಿಗಳಿಗೆ ಇವೆಲ್ಲವೂ ಮೀಸಲಾಗಿರುವಂತೆ, ಅದಕ್ಕೆ ಉಪಯುಕ್ತವಾದಂತಹ ಪೂರಕವಾದಂತಹ ಕಾರ್ಯಗಳನ್ನು ಮಾಡುವಂತೆ ನೀನು ನನ್ನ ಆಶೀರ್ವದಿಸಬೇಕು ಅಂತ ಒಂದು ಧ್ವನಿಯೂ ಕೂಡ ಅಲ್ಲಿದೆ. ಕೋಶಗಳಿಗನುಸಾರವಾಗಿ ಈ ಪೃಥ್ವಿಗೆ ಇವೆಲ್ಲ ಪರ್ಯಾಯ ಪದಗಳು. ಒಂದು ಪೃಥವಿ ಅಂತ, ಪೃ ಅಂತ ಅನ್ನೋದಂತೂ ಎಲ್ಲ ಕಡೆ ಸಮಾನ. ಮುಂದೆ ಥ ವಿ, ಇದು ದೀರ್ಘ ಈಕಾರ ಅಂತ, ಅದಕ್ಕೂ ಭೂಮಿ ಅಂತ ಹೆಸರು. ಮತ್ತೆ ಪೃಥ್ವಿ, ಪೃ ಥಿ, ಹಿಂದಿಂದು ಥ ಆಗಿತ್ತು, ಇದು ಥಿ, ಮುಂದೆ ವಿ, ಇದು ಹ್ರಸ್ವ ಇಕಾರಾಂತವಾದಂತಹ ಶಬ್ದ. ಪೃಥ್ವಿ ಅಂತ ದೀರ್ಘ ಈಕಾರಾಂತವಾದಂತಹ ಶಬ್ದ ಮತ್ತೊಂದು. ಪೃಥ್ವಿ ದೀರ್ಘ ಈಕಾರಾಂತವಾದಂತಹ ಶಬ್ದ ಮತ್ತೊಂದು ಕಾಣಿಸ್ತದೆ. ಇನ್ನು 4ನೇ ಶಬ್ದ ಪೃಥ್ವಿ ಅಂತ, 2 ಅಕ್ಷರದ ಶಬ್ದ. 3 ಅಕ್ಷರದ ಶಬ್ದಗಳನ್ನು 3 ನೋಡಿದ್ವಿ. ಈಗ 2 ಅಕ್ಷರದ ಶಬ್ದ ಇದೊಂದು ಪೃಥ್ವಿ ಅಂತ. ಥ ಮತ್ತು ವಾದ ಒತ್ತಕ್ಷರ, ಮುಂದೆ ದೀರ್ಘ ಈಕಾರ. ಇದೆಲ್ಲ ಅಲ್ಲದೆ ಹಲಾಯುಧ ಕೋಶಕ್ಕನುಸಾರವಾಗಿ ಕ್ರೋಡಕ್ರಾಂತ, ಕ್ರೋಡ ಅಂದ್ರೆ ವರಾಹ, ಆ ವರಾಹನಿಂದ ಕ್ರಾಂತಳಾದವಳು ಅಂತ ಒಂದು ಪರ್ಯಾಯ ಪದವೇ ಅವಳಿಗಿದೆ. ಇಲ್ಲಿ ಮಹಾನಾರಾಯಣ ಉಪನಿಷತ್ನಲ್ಲಿ ವಿಷ್ಣುಕ್ರಾಂತ ಅಂತ ಬಂದಿದೆ. ವಿಷ್ಣುಕ್ರಾಂತ ಅನ್ನೋದು, ಕ್ರೋಡಕ್ರಾಂತ ಅನ್ನೋದು ಅವಳಿಗೊಂದು ಹೆಸರು ಕೂಡ ಹೌದು. ಕೇವಲ ವಿಶೇಷಣ ಮಾತ್ರ ಅಲ್ಲ, ಹೆಸರು ಕೂಡ ಹೌದು ಅಂತ ನಾವು ಅನುಸಂಧಾನ ಮಾಡಬಹುದು. ಇದನ್ನೆಲ್ಲ ಇದಿಷ್ಟು ಆ ಪೃಥ್ವಿಯ ಕುರಿತಾದಂತಹ ಒಂದು ಅನುಸಂಧಾನ. ಸಂಧ್ಯಾವಂದನದಲ್ಲಿ, ಸಂಧ್ಯಾವಂದನಕ್ಕಿಂತ ಪೂರ್ವಭಾವಿಯಾಗಿ ಮತ್ತೆ ಬೇರೆ ಬೇರೆ ಪ್ರಸಂಗಗಳಲ್ಲಿ ಬೆಳಗಾಗಿ ಎದ್ದು ಪೃಥ್ವಿಯನ್ನ ಕಾಲಿನಿಂದ ಮುಟ್ಟುವಾಗ ಶ್ರಾದ್ದಾದಿಗಳಲ್ಲಿ ನಾವು ಹೇಳ್ಕೊಳ್ಬಹುದಾದಂತಹ ಅನೇಕ ಮಂತ್ರಗಳನ್ನು ಒಳಗೊಂಡಂತಹ ಒಂದು ಭಾಗ ಇದು.